ಜನುಮದ ಗೆಳತಿ ನನ್ನ ಗೆಳತಿ ನನ್ನ ಒಡತಿ ನನ್ನೊಡತಿ ನನ್ನ ಸೂರ್ಕಾಂತಿ ಹೂವ ಗದ್ದೆ ಬದಿಗರ್ಕೆ ನಾನು ದಾಟಿ ಬಂದೆ ನೀನು. ಹಲೋ ಬಾಸು, ನನ್ನ ಹೆಸರು ಬಸ್ಸು. ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ ಮತ್ತೊಂದು ವಿಡಿಯೋಸು. ಸೊ ಗೈಸ್, ತುಂಬಾನೇ ಈಸಿ ಆ್ಯಂಡ್ ಸಖತ್ತಾಗಿರುವಂಥ ವಿಡಿಯೋ ಎಡಿಟಿಂಗ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಪ್ರೀವಿಯಲ್ ವಿಡಿಯೋ ನೋಡಿದ ರೀತಿಯೇ ನೀವು ಕೂಡ ಒಂದು ಓನಾಗಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ರಿ. ಡೆಡಿಕೇಟ್ ಇದು ಒಂದೇ ವಿಡಿಯೋ ಅಲ್ಲ, ನಿಮ್ಗೆ ಯಾವುದಾದ್ರೂ ವಿಡಿಯೋ ಇಷ್ಟ ಆಗಿದ್ರು ಕೂಡ ಆ ಥರ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಪ್ರೀವಿಯಲ್ ತೋರಿಸಿರೋ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಅದ್ರ ತಕ್ಕಂತೆ ನಿಮಗೆ ಬೇರೆ ಒಂದು ಸಾಂಗ್ನ ಯೂಸ್ ಮಾಡಿಕೊಂಡು ಎಡಿಟಿಂಗ್ನ ಮಾಡ್ಕೋಬೋದು. ವಿತ್ ನಿಮಗೆ ಯಾವುದಾದ್ರೂ ಒಂದು ನ್ಯಾಚುರಲ್ ಇಮೇಜಸ್ಗಳು ಅಥವಾ ನ್ಯಾಚುರಲ್ ವೀಡಿಯೋಸ್ಗಳನ್ನ ತೊಗೊಂಡ್ಬಿಟ್ಟು. ಸೊ ನಾನು ಸಿಂಪಲಾಗಿ ಪ್ರೀವಿಯಲ್ ತೋರಿಸಿರೋ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು 9:6 ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಳ್ರಿ. ಸೊ ನಿಮ್ಗೆ ಇದೇ ಫೋಟೋಸ್ಗಳು ಬೇಕು ಅಂತಂದರೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ವಿಡಿಯೋದ ಕೆಳಗಡೆ, ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಈಗ ನಾನು ಆ ಸಾಂಗನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದೇ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೊ ವೀಡಿಯೋದಲ್ಲಿರುವಂಥ ಆಡಿಯೋನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಮತ್ತು ವೀಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈಗ ನಮಗೆ ಆಡಿಯೋ ಸಿಕ್ತು. ಇಮೇಜಸ್ ಕೂಡ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಓಕೆನಾ, ಜಸ್ಟ್ ಇಮೇಜಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಬೇರೆ ಒಂದು ಸಾಂಗ್ನ ಚೂಸ್ ಮಾಡ್ಕೊಳ್ರಿ, ಬೇರೆ ಒಂದು ವೀಡಿಯೋ ಕ್ಲಿಪ್ಪನ್ನು ಚೂಸ್ ಮಾಡಿಕೊಂಡು ಎಡಿಟಿಂಗ್ ಮಾಡ್ಕೊಳ್ರಿ. ಸೊ ಈಗ ಸಾಂಗ್ ಎಲ್ಲಿಗೆ ಫಸ್ಟು ನೋಡ್ಕೊಳ್ರಿ. ಸೊ ಸಾಂಗ್ ಸ್ಟಾರ್ಟ್ ಆಗ್ತಾಯಿದೆ. ನಾನು ಅದಕ್ಕೋಸ್ಕರ ಫಸ್ಟ್ ಒಂದು ಇಮೇಜನ್ನು ಹಾಕ್ತೀನಿ. ಓಕೆನಾ, ದರ್ಶನ್ ಸರ್ ಅವರ ಫಸ್ಟ್ ಇಮೇಜ್ ಇದೆ, ಅದನ್ನು ಹಾಕಿ ಕೈಯಿಂದನೇ ಈ ಥರ ಝೂಮ್ ಮಾಡ್ಕೊಳ್ತೀನಿ. ಓಕೆನಾ, ಕೈಯಿಂದ ಈ ಥರ ಝೂಮ್ ಮಾಡ್ಕೊಂಡಾಗ ಫಸ್ಟ್ ಗೈಸ್ ಈ ಥರ ಮೂವ್ಮೆಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಂತಂದರೆ ಲೇಯರ್ನ ಕರೆಕ್ಟಾಗಿ ಅಂದರೆ ಏನು ಲಿರಿಕ್ ಇರುತ್ತೋ ಅದನ್ನು ಅರ್ಥ ಮಾಡ್ಕೊಳ್ರಿ. ಈಗ ಸ್ಟಾರ್ಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗಿ ನೋಡಿ, ಓಕೆನಾ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಹ್ಯಾಂಡ್ ಆಗ್ತಾಯಿದೆ ನೋಡಿ. ಓಕೆನಾ, ಇಲ್ಲಿ ಎಂಡ್ ಆಗ್ತಾ ಇದೆ. ಸೊ ನಾನು 5 ಸೆಕೆಂಡ್ 22 ಸೆಕೆಂಡ್ಸ್ ಇದೆ, ಅಲ್ಲಿ ಎಂಡ್ ಆಗ್ತಾಯಿದೆ. ಅದಕ್ಕೋಸ್ಕರ ದರ್ಶನ್ ಸರ್ ಫೋಟೋನ ಅಲ್ಲಿಗೆ ತೊಗೊಂಬರ್ತೀನಿ. ಸೊ ಈಗ ಒಂದು ಮೂವ್ಮೆಂಟ್ ಟ್ರಾನ್ಸಾಕ್ಷನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೋಡ್ಕೊಳ್ಳಿ ಗೈಸ್. ತುಂಬ ವಿಡಿಯೋ ಲೆಂತ್ ಆಗೋಸ್ಕರ ಸಿಂಪಲಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಏನಾಗುತ್ತೆ ಅಂತಂದರೆ ಮೂವ್ಮೆಂಟ್ ಟ್ರಾನ್ಸಾಕ್ಷನ್ ಮಾಡೋದು ಹೆಂಗೆ ಅಂತಂದರೆ ಜಸ್ಟ್ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಮೂವ್ಮೆಂಟ್ ಟ್ರಾನ್ಸಾಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸೊ ಸ್ಟಾರ್ಟಿಂಗ್ ಒಂದು ಕ್ರೀ ಫ್ರೇಮು ಒಂದು 2 ಸೆಕೆಂಡ್ ಬಿಟ್ಟು ಮತ್ತೊಂದು ಕ್ರೀ ಫ್ರೇಮ್ ಕೊಟ್ಕೊಳ್ರಿ. ದೆನ್ ಈಗ ನೀವು ಸೊ ಯಾವ ಕಡೆಯಿಂದ ಈಗ ಫೋಟೋ ನಿಮ್ಗೆ ಬರ್ಬೇಕು ಅಂದ್ಕೊಂಡು ಫಸ್ಟ್ ನಾನು ಲೆಫ್ಟಿಂದ ರೈಟಿಂದ ತೊಗೊಳ್ತೀನಿ. ಸೊ ಅದಕ್ಕೋಸ್ಕರ ರೈಟಿಗೆ ನಾನು ಈ ಥರ ಸ್ವಲ್ಪ ಸ್ಲೈಡ್ ಮಾಡಿಕೊಂಡು, ಓಕೆನಾ, ಸ್ಲೈಡ್ ಮಾಡಿಕೊಂಡು ಎಂಡಿಗೆ ಒಂದು ಬಂದು ಅಂದರೆ ಆ ಇಮೇಜ್ ಲಾಸ್ಟಿಗೆ ಬಂದು ಇನ್ನೊಂದು ಪಾಯಿಂಟ್ನ ಕೊಟ್ಕೊಂಡು ಸೊ ಈ ಒಂದು ಇಮೇಜನ್ನು ಲೆಫ್ಟು ಅಂದರೆ ಆ ದರ್ಶನ್ ಸರ್ ಅವರ ಫೇಸ್ ಫುಲ್ ಕಾಣಿಸೋ ರೀತಿ ತೊಗೊಂಬಂದು ನಿಲ್ಲಿಸ್ಕೊಳ್ರಿ. ಅದು ಹೆಂಗೆ ಕಾಣಿಸುತ್ತೆ ಅಂದರೆ ಸೊ ನೋಡಿ, ಈಗ ನಾನು ವಾಯ್ಸ್ನ ಕಮ್ಮಿ ಇಟ್ಕೊಳ್ತೀನಿ, ಸೊ ಡಿಸ್ಟರ್ಬ್ ಆಗುತ್ತಂತ. ಈಗ ನೋಡಿ ಈ ಥರದ್ದು ನಿಮಗೆ ನೀಟಾಗಿ ನೋಡೋದಕ್ಕೆ ಸಿಗುತ್ತೆ ನೋಡಿ. ಓಕೆನಾ, ಸ್ಪೀಡಾಗಿ ಬಂದು ಸ್ಲೋ ಆಗಿ ಅದು ಮೂವ್ ಆಗುತ್ತೆ. ಓಕೆನಾ, ಸೊ ಈಗ ಈ ಥರ ಒಂದು ಕ್ರಿಯೇಟ್ ಮಾಡ್ಕೋದು. ನೆಕ್ಸ್ಟ್ ಸೇಮ್ ಅದೇ ರೀತಿ ಈಗ ಇದು ನಾವು ರೈಟಿಂದ ಲೆಫ್ಟ್ ತೊಗೊಂಡಿದ್ವಿ. ಸೊ ಬೇರೆ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಬೇರೆ ಒಂದು ಲಿರಿಕ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕೂಡ ಕೈಯಿಂದ ಈ ಥರ ಝೂಮ್ ಮಾಡ್ಕೊತೀನಿ ನಾನು. ಓಕೆ, ಈ ಥರ ಝೂಮ್ ಮಾಡಿಕೊಂಡು ಸೇಮ್ ಅದು ಏನು ಪ್ರೊಸೆಸಿಂಗ್ ತೋರಿಸಿದ್ನೆ ಇದು ಲೆಫ್ಟ್ ಸೈಡಲ್ಲಿ ತೊಗೊಳ್ಳೋಣ, ಅದು ರೈಟ್ ಸೈಡಲ್ಲಿ ಇತ್ತು, ಇದು ಲೆಫ್ಟ್ ಸೈಡಲ್ಲಿ ತೊಗೊಳ್ಳೋಣ. ಸೊ ಇದನ್ನು ಕೂಡ ಲಿರಿಕ್ಸ್ ಎಲ್ಲಿ ಗಂಟೆ ಇರುತ್ತೆ ಕರೆಕ್ಟ್ ನಮಗೆ ಅಂದರೆ ಆ ಒಂದು ಇಮೇಜ್ ನಮ್ಗೆ ಎಲ್ಲಿ ಗಂಟೆ ಬೇಕಲ್ವಾ, ಸೊ ಅಲ್ಲಿ ಗಂಟೆ ಅದನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಇಲ್ಲಿ ಗಂಟೆ ಇದೆ, ನಾನು ಆ ಒಂದು ಇಮೇಜನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸೇಮ್ ಅದೇ ರೀತಿ ಸ್ಟಾರ್ಟಿಂಗ್ ಬಂದುಬಿಡಿ. ಓಕೆನಾ, ಸ್ಟಾರ್ಟಿಂಗ್ ಬಂದು ಮೂವ್ಮೆಂಟ್ ಟ್ರಾನ್ಸಾಕ್ಷನಲ್ಲಿ ಸೊ ಫಸ್ಟ್ ಒಂದು ಕ್ರೀ ಫ್ರೇಮು ಸ್ವಲ್ಪ ಒಂದು 2 ಸೆಕೆಂಡ್ ಬಿಟ್ಟು ಸೆಕೆಂಡ್ ಒಂದು ಕ್ರೀ ಫ್ರೇಮ್ ಕೊಟ್ಕೊಂಡು ಸೊ ಈಗ ಇದನ್ನು ಲೆಫ್ಟಿಗೆ ತೊಗೊಳ್ಳಿ, ಸ್ವಲ್ಪ ಲೆಫ್ಟಿಗೆ ತೊಗೊಂಡು ಸೊ ಲಾಸ್ಟ್ ಒಂದು ಕೀ ಫ್ರೇಮ್ ಲಾಸ್ಟ್ ಒಂದು ಇಮೇಜ್ ಎಂಡಿಗೆ ಬಂದು ಅಲ್ಲೊಂದು ಕೀ ಫ್ರೇಮ್ ಕೊಟ್ಕೊಂಡು ಸೊ ಇದನ್ನು ಅವರ ಫೇಸು ನೀಟಾಗಿ ಕಾಣಿಸೋ ರೀತಿ ಮೂವ್ ಮಾಡ್ಕೊಳ್ರಿ. ಓಕೆನಾ, ಈ ಥರ ಮೂವ್ ಮಾಡ್ಕೊಳ್ರಿ. ಸೊ ಅದು ಯಾವ ರೀತಿ ಕಾಣಿಸುತ್ತೆ ಅಂದರೆ ನಾನು ಪ್ರಿವ್ಯೂ ತೋರಿಸೋದಲ್ವ ಆಲ್ರೆಡಿ. ಸೊ ಇಲ್ಲಿ ನೋಡಿ ಸ್ವಲ್ಪ ಸ್ಟಾರ್ಟಿಂಗು ಸ್ಪೀಡಾಗಿ ಬರುತ್ತೆ. ಸ್ಪೀಡಾಗಿ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ನೀವು ಸೊ ಸ್ಟಾರ್ಟಿಂಗ್ ಕೀ ಫ್ರೇಮ್ ಬಂದು ಎಷ್ಟು ನೀವು ಲೆಂತ್ನ ಮಾಡಿರ್ತೀರ ಒಳಗಡೆ ಅವರು ಕಾಣಿಸೋ ರೀತಿ ಮಾಡಿರ್ತೀರ ಅವರು ಅಷ್ಟು ಸ್ಪೀಡಾಗಿ ಬರ್ತಾರೆ. ಈಗ ನೋಡಿ ಇಲ್ಲಿ ನೋಡಿನ ಆ ಥರ ಫಸ್ಟ್ ಸ್ಟಾರ್ಟಿಂಗ್ ಸ್ಪೀಡಾಗಿ ಬಂದು ಆಮೇಲೆ ಸ್ಲೋ ಆಗಿ ಬರ್ತಾರೆ. ಓಕೆನಾ, ಈ ರೀತಿ ನೀವು ಮೂವ್ಮೆಂಟ್ ಟ್ರಾನ್ಸಾಕ್ಷನ್ನ ಮಾಡ್ಕೋಬೇಕು. ಓಕೆನಾ, ಇನ್ನೊಂದು ತೋರಿಸ್ತೀನಿ ನಾನು ಬೇಕಾದರೆ. ಸೊ ಇಲ್ಲಿಂದ ಲಿರಿಕ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಸೊ ಈ ಒಂದು ಇಮೇಜನ್ನು ನಾನು ಇಲ್ಲಿ ಗಂಟೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸೊ ಲಿರಿಕ್ಸ್ ಕರೆಕ್ಟಾಗಿ ಲಿರಿಕ್ಸ್ ತಕ್ಕಂತೆ ಇಮೇಜಸ್ಗಳು ಚೇಂಜ್ ಆಗಬೇಕು, ಅದಕ್ಕೋಸ್ಕರ. ಸೊ ಈಗ ಇಲ್ಲೊಂದು ಲಿರಿಕ್ಸ್ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ಇಮೇಜನ್ನು ತೊಗೊಳ್ತೀನಿ. ಸೊ ಈ ಒಂದು ಇಮೇಜನ್ನು ತೊಗೊಂಡು ಇದನ್ನು ಕೂಡ ಕೈಯಿಂದನೇ ಝೂಮ್ ಮಾಡ್ಕೊಳ್ತೀನಿ. ಸೊ ಅದನ್ನು ನಾವು ಲೆಫ್ಟಿಂದ ಮಾಡಿದ್ವಲ್ವ, ಸೊ ಇದನ್ನು ರೈಟಿಂದ ಮಾಡೋಣ. ಈಗ ಅರ್ಧ ಫೇಸ್ನ ರೈಟಿಗೆ ತೊಗೊಂಡೋಗಿ ಸೊ ರೈಟಿಗೆ ತೊಗೊಂಡೋಗಿ ನೆಕ್ಸ್ಟು ಲಿರಿಕ್ಸ್ ಎಲ್ಲಿಗೆ ಸ್ಟಾಪ್ ಆಗುತ್ತೆ ನೋಡ್ಕೊಳ್ಳಿ.
ಓಕೆನಾ, ಇಲ್ಲಿ ಸ್ಟಾಪ್ ಆಗ್ತದೆ. ಓಕೆನಾ, ಇಲ್ಲಿ ಸ್ಟಾಪ್ ಆದರೆ ಆ ಒಂದು ಇಮೇಜನ್ನ ಅಲ್ಲಿ ಗಂಟ ತೊಗೊಂಡು ಹೋಗ್ತೀನಿ. ಸೇಮ್ ಅದೇ ರೀತಿ ಆ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಮೂವ್ ಆನ್ ಟ್ರಾನ್ಸಾಕ್ಷನಲ್ಲಿ ಸೇಮ್ ಫಸ್ಟ್ ಒಂದು ಕೀ ಫ್ರೇಮು 2 ಸೆಕೆಂಡ್ಸ್ ಬಿಟ್ಟು ಮತ್ತೆ ಕೀ ಫ್ರೇಮ್ ಕೊಟ್ಕೊಂಡು ಸೊ ಫಸ್ಟ್ ಕೀ ಫ್ರೇಮಿಗೆ ಬಂದು ಸೊ ಇದನ್ನು ರೈಟಿಗೆ ತೊಗೊಂಡೋಗಿ ಈ ಥರ ಮರೆ ಮಾಡಿಬಿಡಿ. ನೆಕ್ಸ್ಟ್ ಲಾಸ್ಟಿಗೆ ಆ ಫೋಟೋಗೆ ಲಾಸ್ಟಿಗೆ ಬಂದು ಮತ್ತೆ ಕೀ ಫ್ರೇಮ್ ಕೊಟ್ಟು ಅದರ ಫೇಸು ಫುಲ್ ಕಾಣಿಸೋ ರೀತಿ ಮಾಡ್ಕೊಳ್ರಿ. ಓಕೆನಾ, ಈ ರೀತಿ. ಸೊ ಇಲ್ಲಿ ನೋಡಿ ಯಾವ ರೀತಿ ಅಂದರೆ ನೀಟಾಗಿ ಓಕೆನಾ ಈ ರೀತಿ ಬರುತ್ತೆ. ನಿಮ್ಗೆ ಇನ್ನೂ ನೀಟಾಗಿ ಕಾಣಿಸ್ಬೇಕಂತಂದರೆ ಓಕೆನಾ ಈ ಒಂದು ಫೋಟೋಗೆ ಏನು ಹಾಕಿ ಸೊ ನಾನು ತೋರಿಸ್ತೀನಿ ನೋಡಿ. ಈಗ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಎಫರ್ಟ್ಸ್ಗೆ ಹೋಗಿ ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಸೊ ಇಲ್ಲಿ ಬ್ಲರ್ ಆಪ್ಷನಲ್ಲಿ ಡೈರೆಕ್ಷನ್ ಬ್ಲರ್ ಅಂತ ಇರುತ್ತೆ, ಅದನ್ನು ಕೊಟ್ಕೊಂಡು ಓಕೆನಾ ಕೊಟ್ಕೊಂಡು ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಳ್ರಿ. ಸೊ ಈಗ ಫಸ್ಟೊಂದು ಕೀ ಫ್ರೇಮ್ ಹಾಕಿ ಇನ್ನು ಅದೇ 2 ಸೆಕೆಂಡ್ಸ್ ಕೀ ಫ್ರೇಮ್ ಹಾಕಿ ಓಕೆನಾ. ಈ ಫಸ್ಟ್ ಕೀ ಫ್ರೇಮ್ ಬಂದುಬಿಟ್ಟು ಏನು ಸೆಕೆಂಡ್ ಕೀ ಫ್ರೇಮ್ ಬಂದುಬಿಟ್ಟು ಇದನ್ನು ಮೈನಸ್ ಮಾಡಿಬಿಡಿ. ಓಕೆನಾ, ಮೈನಸ್ ಮಾಡಿ ಈ ನೋಡಿ ಅಂದರೆ ಈ ರೀತಿ ಸ್ವಲ್ಪ ಬ್ಲರ್ ರೀತಿ ಬಂದು ಈ ರೀತಿ ನೀಟಾಗಿ ಬರುತ್ತೆ. ಸೊ ಇದು ನೆಕ್ಸ್ಟ್ ಏನು ಮಾಡಬೇಡಿ, ಜಸ್ಟ್ ಆ ಒಂದು ಎಫರ್ಟ್ನ ಕಾಪಿ ಮಾಡ್ಕೊಳ್ರಿ. ಓಕೆನಾ, ಸೊ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಏನು ಇರುತ್ತೆ ಅದನ್ನು ಪೇಸ್ಟ್ ಮಾಡಿರಿ ಅಷ್ಟೇ ಗೈಸ್. ನೋಡಿ ಈಗ ಯಾವ ರೀತಿ ಅಂದರೆ ಈ ಸೇಮ್ ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಬಂದಿರುತ್ತೆ ಸೆಕೆಂಡ್ ವಿಡಿಯೋ. ಸೊ ನೋಡಿ ಇಲ್ಲಿ ಫಸ್ಟಿಗೆ ಬ್ಲರ್ ಬಂದು ಆಮೇಲೆ ನೀಟಾಗಿ ಬರುತ್ತೆ. ಸೊ ಈ ಥರ ನೀವು ಮೂವ್ ಆನ್ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು. ಸೊ ಈಗ ಲಿರಿಕ್ಸ್ನ 2 ಲೇಯರ್ಸ್ ಆಗಿ ಬರೀಬೇಕು, ಇಂಗ್ಲೀಷ್ ಮತ್ತು ಕನ್ನಡ. ಸೊ ಫಸ್ಟಿಗೆ ನೀವು ಇಂಗ್ಲೀಷಲ್ಲಾದರೂ ಬರ್ಕೊಳ್ರಿ, ಕನ್ನಡದಲ್ಲಾದರೂ ಬರ್ಕೊಳ್ರಿ. ಸೊ ಈಗ ಎಲ್ಲ ಒಂದು ಇಮೇಜಸ್ಗಳನ್ನ ಇದೇ ರೀತಿ ಮೂವ್ ಆನ್ ಟ್ರಾನ್ಸಾಕ್ಷನ್ ಮಾಡಿ ಹ್ಯಾಡ್ ಮಾಡ್ತಾ ಹೋಗಿ. ಓಕೆನಾ, ಸೊ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಈ ಥರ ನೀವು ಮಾಡ್ಕೊಳ್ರಿ. ಸೊ ಮಾಡ್ಕೊಂಡಾದ್ಮೇಲೆ ಲಿರಿಕ್ನ ಬರೀಬೇಕು. ಸೊ ಅದಕ್ಕೋಸ್ಕರ ನೀವು ಗೂಗಲ್ನ ಯೂಸ್ ಮಾಡ್ಕೋಬೋದು. ಮತ್ತು ನಾನು ಒಂದು ವೈಟ್ ನಿಮಗೆ ಟೆಂಪ್ಲೇಟ್ನ ಕೊಟ್ಟಿದ್ನಲ್ವ, ಜಸ್ಟ್ ಅದೇನಿಲ್ಲ ಡಿಸ್ಕ್ರಿಪ್ಷನಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಅದನ್ನು ಈಸಿಯಾಗಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಡ್ರಿ. ಸೊ ನಾನು ತೋರಿಸ್ತೀನಿ ಆಲ್ರೆಡಿ ಮಾಡಿರುವಂಥ ಯಾವುದಾದ್ರೂ ಒಂದು ವೀಡಿಯೋಗೆ. ಸೊ ಆ ಟೆಂಪ್ಲೇಟ್ ಏನಿಲ್ಲ ಗೈಸ್, ಆ ಟೆಂಪ್ಲೇಟ್ನ ಜಸ್ಟ್ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕಾಪಿ ಮಾಡಿಕೊಂಡು ಅಲ್ಲಿಗೆ ಬಂದು ಪೇಸ್ಟ್ ಮಾಡಿ ಅಷ್ಟೇ. ಓಕೆನಾ, ಸ್ಟಾರ್ಟಿಂಗು ಪೇಸ್ಟ್ ಮಾಡಿ. ಸೊ ನೋಡೋಕ್ಕೆ ಅದು ಓಕೆನಾ ಇಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ. ಅದೇನು ಅದು ಹಾಕಿದ್ರು ನಡೆಯುತ್ತೆ, ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ನಿಮಗೆ ಬೇಕು ಅಂತಂದರೆ ಮಾತ್ರ ಹಾಕ್ಕೊಳ್ರಿ, ಇಲ್ಲಾಂದರೆ ಬೇಡ. ಓಕೆನಾ, ನೋಡಿ ಇಲ್ಲಿ ಸೇಮ್ ಅದೇ ರೀತಿ ಇಲ್ಲಿ ಇದಕ್ಕೂ ಕೂಡ. ಸೊ ಈಗ ಲಿರಿಕ್ಸ್ನ ಬರೆಯೋಣ ಗೈಸ್, ತುಂಬ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಲಿರಿಕ್ಸ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಸೊ ಯಾವ ಜನ್ಮದ ಗೆಳತಿ ಓಕೆನಾ ಪ್ಲಸ್ನ ಇಟ್ಕೊಳ್ಳಿ, ಟೆಸ್ಟ್ಗೆ ಹೋಗಿ. ಸೊ ಯಾವ ಜನ್ಮದ ಗೆಳತಿ ಓಕೆನಾ ಗೆಳತಿ ಈ ಥರ ಬರ್ಕೊಂಡು ಕಲರಲ್ಲಿ ವೈಟನ್ನ ಕೊಟ್ಕೊಂಡು ರಾಬರ್ಟ್ ರೆಗ್ಯುಲರಲ್ಲಿ. ಸೊ ನಿಮ್ಗೆ ಇದೇ ಒಂದು ಫಾಂಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗೈಸ್. ಓಕೆನಾ, ಅದನ್ನು ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಅದು ತುಂಬ ಯೂನಿಕ್ ಆ್ಯಂಡ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಓಕೆನಾ, ಸೊ ಆ ಫಾಂಟು ಸೊ ನೋಡ್ತೀರಿ ಗೈಸ್. ಓಕೆನಾ, ಆ ಫಾಂಟು ತುಂಬ ಯೂನಿಕ್ ಆಗಿ ಮತ್ತು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ, ಒಂದು ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ ಆ ಫಾಂಟು. ಸೊ ಕನ್ನಡ ಫಾಂಟನ್ನು ಕೂಡ ಕೊಟ್ಟಿರ್ತೀನಿ, ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಈ ಒಂದು ಫಾಂಟ್ ಓಕೆನಾ, ಈ ಒಂದು ಫಾಂಟ್ನ ಕೊಟ್ಕೊಂಡು ಈ ಥರ ಜಾಸ್ತಿ ಮಾಡಿಕೊಂಡು ಡನ್ ಕೊಟ್ಕೊಳ್ತೀನಿ. ಸೊ ಈಗ ಈ ಒಂದು ಲಿರಿಕ್ಸ್ ನಿಮ್ಗೆ ಎಲ್ಲಿ ಬೇಕು, ಇಲ್ಲಿ ಬೇಕಾದ್ರೆ ಇಲ್ಲಿ ಇಟ್ಕೊಳ್ರಿ, ಈ ಮಿಡ್ಲಲ್ಲಿ ಬೇಕಾದ್ರೆ ಮಿಡ್ಲಲ್ಲಿ ಇಟ್ಕೊಳ್ರಿ, ಮೇಲೆ ಬೇಕಾದ್ರೆ ಮೇಲೆ ಇಟ್ಕೊಳ್ರಿ. ಸೊ ನಾನು ಸ್ವಲ್ಪ ಮಿಡ್ಲಿಗಿಂತ ಕೆಳಗಡೆ ಇಟ್ಕೊಳ್ತೀನಿ. ಸೊ ಈಗ ನೋಡ್ಕೊಳ್ರಿ. ಸೊ ಸ್ಟಾರ್ಟಿಂಗ್ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಆ ಥರ ಕೈಯಿಂದನೇ ಮೂವ್ ಮಾಡಿಕೊಂಡು ಈಗ ನೋಡಿ ಓಕೆನಾ ಇಲ್ಲಿಗೆ ಎಂಡ್ ಆಗ್ತದೆ. ಓಕೆ, ಅದು ಕರೆಕ್ಟಾಗಿದೆ. ಓಕೆನಾ, ಈಗ ನೋಡಿ ಓಕೆನಾ ಇಲ್ಲಿಗೆ ಎಂಡ್ ಆಗ್ತಾಯಿದೆ, ಇಲ್ಲಿಗೆ ತೊಗೊಂಬರ್ತೀನಿ. ಸೊ ಈಗ ಇದಕ್ಕೆ ನಾವು ಟೆಸ್ಟನ್ನು ಹಾಕಬೇಕಾಗುತ್ತೆ. ಓಕೆನಾ, ಜಸ್ಟ್ ಏನು ಮಾಡಬೇಡಿ, ಆ ಒಂದು ಟೆಸ್ಟ್ನ ಕ್ಲಿಕ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ ಆ್ಯಡ್ ಎಫರ್ಟ್ಸ್ಗೆ ಹೋಗಿ. ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಎಡ್ಜ್ ಗ್ಲೋ ಅಂತ ಒಂದು ಆಪ್ಷನ್ ಇರುತ್ತೆ, ಜಸ್ಟ್ ಆ ಒಂದು ಸರ್ಚ್ ಮಾಡಿ ಎರಡನ್ನ ಆಪ್ಷನ್ ಕೊಡಿ, ಪ್ಲಸ್ ಎಡ್ಜ್ ಅಂತೇಳಿ ಅದನ್ನು ಕೊಟ್ಕೊಳ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಗ್ಲೋ ಆಗಿ ಎಫರ್ಟಾಗಿ ಕಾಣಿಸುತ್ತೆ. ನೆಕ್ಸ್ಟು ಸೇಮ್ ಅದೇ ರೀತಿ ಒಂದು ಟೆಸ್ಟ್ ಕ್ಲಿಕ್ ಮಾಡಿಕೊಂಡು ಬಾರ್ಡರ್ ಆ್ಯಂಡ್ ಶಾಡೋಗಲ್ಲಿ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಎನೇಬಲ್ ಮಾಡ್ಕೊಳ್ರಿ. ಓಕೆನಾ, ಈ ರೀತಿ. ಸೊ ಈಗ ಇದನ್ನ ಏನು ಮಾಡಬೇಕಂದ್ರೆ ಇನ್ನೊಂದು ಟೆಸ್ಟ್ನ ಕೊಡೋಣ. ಸೊ ಇದನ್ನು ಜಸ್ಟ್ ಆ ಒಂದು ಟೆಸ್ಟ್ ಕ್ಲಿಕ್ ಮಾಡ್ಕೊಂಡು ಎಫರ್ಟ್ಸ್ಗೆ ಹೋಗಿ ಆ್ಯಡ್ ಎಫರ್ಟ್ಸ್ಗೆ ಹೋಗಿ. ಸೊ ಇಲ್ಲಿ ಲಾಸ್ಟಲ್ಲಿ ಟೆಸ್ಟನ್ನು ಕ್ಲಿಕ್ ಮಾಡಿಕೊಂಡು ಟೆಸ್ಟ್ ಟ್ರಾನ್ಸ್ಫರಲ್ಲಿ ಸೊ ಇಲ್ಲಿ ನಿಮಗೆ ಯಾವುದು ಇದರಲ್ಲಿ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಫೇಡ್ ವಿತ್ ಅಪ್ ಲೆಟರ್ ಅಂತ ಕೊಡ್ತೀನಿ. ಸೊ ಅದು ನೋಡೋದಕ್ಕೆ ನೋಡಿ ಇದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತಂದರೆ ಬೇರೆ ಒಂದು ಟೆಸ್ಟ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಐ ಥಿಂಕ್ ಇದು ಒಂದು ಚೆನ್ನಾಗಿರುತ್ತೆ ಅನಿಸುತ್ತೆ. ಐ ಥಿಂಕ್ ಇದು ಬೆಟರ್. ಅದು ಇದೂ ಚೆನ್ನಾಗಿಲ್ಲ ಅಂತಂದರೆ ನೀವು ಬೇರೆ ಒಂದು ಟೆಸ್ಟ್ ಟ್ರಾನ್ಸ್ಫರ್ನ ಹಾಕ್ಕೊಡ್ರಿ. ಸೊ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಅದೇ ನಾನು ಮಾಡಿರೋ ರೀತಿಯೇ ಕೊಟ್ಟಿರ್ತೀನಿ. ಸೊ ನೀವು ಅದನ್ನೇ ಬೇಕಾದರೆ ಯೂಸ್ ಮಾಡ್ಕೋಬೋದು. ಓಕೆನಾ, ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಸೊ ಅದು ನನಗೆ ಇಷ್ಟ ಆಗ್ತಿಲ್ಲ, ಸೊ ಅದಕ್ಕೋಸ್ಕರ ಸೊ ಇದನ್ನೇ ಕೊಟ್ಕೊಳ್ತೀನಿ. ಓಕೆನಾ, ಸೊ ಈ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಈಗ ನಿಮಗೆ ಈಗ ಒಂದು ಇಂಗ್ಲೀಷ್ ಲಿರಿಕ್ ಇದೆ.
ಓಕೆನಾ. ಇಂಗ್ಲೀಷ್ ಲಿರಿಕ್ ಆಯ್ತು. ಈಗ ಕನ್ನಡ ಲಿರಿಕ್ಸ್ನ ಯಾವ ರೀತಿ ಬರೀಬೇಕಪ್ಪ ಅಂದರೆ ಜಸ್ಟ್ ಈ ಒಂದು ಲಿರಿಕ್ ಏನಿರುತ್ತೆ ಅದನ್ನು ನೀವು ಡೂಪ್ಲಿಕೇಟ್ ಮಾಡ್ಕೊಳ್ರಿ. ಓಕೆನಾ. ಡೂಪ್ಲಿಕೇಟ್ ಮಾಡ್ಕೊಂಡಾದ್ಮೇಲೆ ಕನ್ನಡ ಫಾಂಟನ್ನು ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಂಡಿರಿ ಆಲ್ರೆಡಿ ಎಲೈಟ್ ಮಿಷನಲ್ಲಿ. ಸೊ ಈಗ ಡೈರೆಕ್ಟಾಗಿ ಗೂಗಲ್ನ ಓಪನ್ ಮಾಡ್ಕೊಳ್ರಿ. ಓಕೆನಾ. ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಯಾವ ಒಂದು ಸಾಂಗ್ ಬರೀತಾ ಇರ್ತೀರಲ್ವ ಆ ಒಂದು ಸಾಂಗ್ನ ಇಲ್ಲಿ ಸರ್ಚ್ ಮಾಡ್ಕೊಳ್ರಿ. ಯಾವ ಜನುಮದ ಗೆಳತಿ. ಓಕೆನಾ. ಕನ್ನಡ ಲಿರಿಕ್ಸ್. ಸೊ ಕನ್ನಡ ಲಿರಿಕ್ಸ್ ಇಲ್ಲ ಅಂತಂದರೆ ನೀವು ಗೂಗಲ್ ಟ್ರಾನ್ಸಾಕ್ಷನ್ ಮಾಡ್ಕೊಳ್ರಿ. ಇಂಗ್ಲೀಷ್ನಲ್ಲಿ ಕಾಪಿ ಮಾಡಿಕೊಂಡು ಗೂಗಲ್ ಟ್ರಾನ್ಸಾಕ್ಷನ್ ನೋಡಿದ್ರೆ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಓಕೆನಾ. ನನಗೆ ಆಲ್ರೆಡಿ ಯಾವ ಜನ್ಮದ ಗೆಳತಿ ಕನ್ನಡದಲ್ಲಿ ಲಿರಿಕ್ಸ್ ಬರೆದಿದ್ದಾರೆ. ಓಕೆನಾ. ಜಸ್ಟ್ ಆ ಒಂದು ಲಿರಿಕ್ಸ್ ನಾನು ಏನು ಮಾಡ್ತೀನಿ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ. ಇಲ್ಲಿ ನೋಡಿ ಕಾಪಿ ಮಾಡ್ಕೊಳ್ತೀನಿ. ಯಾವ ಜನ್ಮದ ಗೆಳತಿ ಇದನ್ನು ನಾನು ಈ ಥರ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಬ್ಯಾಕ್ ಹೋಗಿ ಇನ್ನೊಂದು ವೆಬ್ಸೈಟ್ ಓಪನ್ ಮಾಡ್ತೀನಿ, ಸಂಕಿ ಆಸ್ಕಿ ಅಂತೇಳಿ. ಸೊ ಕನ್ನಡದಲ್ಲಿ ತುಂಬ ಯೂನಿಕ್ ಸ್ಟೈಲ್ ಆಗಬೇಕಂದ್ರೆ ಇದೇ ಒಂದು ವೆಬ್ಸೈಟು ಕೀಬೋರ್ಡು ನಮಗೆ ಕಾರಣ ಆಗುತ್ತೆ. ಇದು ಒಂದು ಯೂನಿಟ್ ಕೋಡ್ಗಳನ್ನು ಕೊಡುತ್ತೆ. ಸೊ ಹೊಸ್ದಾಗಿ ನೋಡೋರಿಗೆ ಇದು ಅರ್ಥ ಆಗುತ್ತೆ, ಹಳಬ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ಥರ ಒಂದು ಬಂದಾಗ ವೆಬ್ಸೈಟ್ನ ಸೆಕೆಂಡ್ ವೆಬ್ಸೈಟ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯೂನಿಟ್ ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇನು ಕಾಪಿ ಮಾಡ್ಕೊಂಡಿರ್ತೀರಲ್ವ ಜಸ್ಟ್ ಪೇಸ್ಟ್ ಮಾಡಿ. ಓಕೆನಾ. ಪೇಸ್ಟ್ ಮಾಡಿ ಈಗ ಫಸ್ಟು ಯಾವ ಜನ್ಮದ ಗೆಳತಿ ಐತಲ್ವಾ ಇದನ್ನು ಕಾಪಿ ಮಾಡ್ಕೊಳ್ರಿ. ಓಕೆ. ಇದನ್ನು ಕಾಪಿ ಮಾಡ್ಕೊಳ್ರಿ. ಸೊ ಅಲ್ಲಿ ಏನು ಎಡಿಟ್ ಮಾಡ್ತಾ ಇರ್ತೀರಲ್ವಾ ಸೊ ಡೂಪ್ಲಿಕೇಟ್ ಮಾಡ್ಕೊಂಡಿರೋ ಎಡಿಟ್ನ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನು ಈ ಥರ ಅಳಗಿಸಿ ಅಲ್ಲಿ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಿರಿ. ಸೊ ಪೇಸ್ಟ್ ಮಾಡಿದಾಗ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಥರ್ಡ್ ಆಪ್ಷನ್ ಕೊಟ್ಕೊಂಡು ಸೊ ಇಲ್ಲಿ ರೈಟ್ ಸೈಡಲ್ಲಿ 3 ಇದನ್ನು ಸ್ವಲ್ಪ ಅನೇಬಲ್ ಮೇಲ್ ಮಾಡ್ಕೊಳ್ರಿ. ಸೊ ದೆನ್ ಆಮೇಲೆ ರಾಬರ್ಟ್ ರೆಗ್ಯುಲರಲ್ಲಿ ಫಾಂಟನ್ನು ಚೂಸ್ ಮಾಡ್ಕೊಳ್ರಿ. ಓಕೆನಾ. ಈ ಫಾಂಟನ್ನು ಚೂಸ್ ಮಾಡ್ಕೊಳ್ರಿ. ಸೊ ಚೂಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಅದು ಸೈಜ್ ಬೇಕು ಮೂವ್ ಟ್ರಾನ್ಸಾಕ್ಷನಲ್ಲಿ ಆ ಒಂದು ಸೈಜನ್ನ ಈ ಥರ ಇದನ್ನು ಮಾಡಬಾರ್ದಾಗಿತ್ತು ಥರ್ಡ್ ಆಪ್ಷನ್. ಓಕೆನಾ. ಈ ಥರ ಮೂವ್ ಮಾಡ್ಕೊಳ್ರಿ. ಸೊ ಮೂವ್ ಮಾಡ್ಕೊಂಡಾದ್ಮೇಲೆ ಈ ಥರ ಮೂವ್ ಮಾಡ್ಕೊಳ್ರಿ. ಸೊ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ನೋಡಿ. ಓಕೆನಾ. ಈ ರೀತಿ ನಿಮಗೆ ನೀಟಾಗಿ ಇದಕ್ಕೆ ನೀವು ಇನ್ನೊಂದು ಎಫರ್ಟ್ ಕೂಡ ಹಾಕ್ಬೋದು. ಓಕೆನಾ. ಎಫರ್ಟ್ಸ್ಗೆ ಹೋಗಿ ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಫೇಡ್ ಇನ್ನರ್ ಔಟ್ ಅಂತೇಳಿ ಬರುತ್ತೆ. ಅದನ್ನು ಕೊಟ್ಕೊಂಡು ಜಸ್ಟ್ ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಟ್ರಿ. ಅದು ಕೂಡ ಸೇಮ್ ಅದೇ ರೀತಿ ಅದು ಫೇಡ್ ಇನ್ನರ್ ಔಟ್ ಆಗುತ್ತೆ. ಓಕೆನಾ. ಸೊ ಸೇಮ್ ಅದೇ ರೀತಿ ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಂಡು ಆಲ್ರೆಡಿ ಕೊಟ್ಟಿರೋದನ್ನು ಕೊಟ್ಕೊಳ್ತೀನಿ. ಈಗ ನೋಡಿ ಯಾವ ರೀತಿ ಅಂದರೆ ಸಿಂಪಲ್ ಅಂದರೆ ಸಿಂಪಲ್ ಆಗಿರುತ್ತೆ ಗೊತ್ತೆ. ಓಕೆನಾ. ಇದು ಈ ರೀತಿ ಆಯಿತು. ಸೊ ಏನು ಮಾಡಬೇಡಿ ಜಸ್ಟ್ ಈ ಒಂದು 2 ಲಿರಿಕ್ಸ್ನ ಈ ಥರ ಮರ್ಜ್ ಮಾಡ್ಕೊಳ್ರಿ. ಸೊ ಮರ್ಜ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಗ್ರೂಪನ್ನು ಕಾಪಿ ಮಾಡ್ಕೊಳ್ರಿ. ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಅಲ್ಲಿ ಹೋಗಿ ಪೇಸ್ಟ್ ಮಾಡಿ. ಸೊ ನನ್ನ ಗೆಳತಿ ಇಲ್ಲಿಗೆ ಸ್ಟಾಪ್ ಆಗ್ತಾಯಿದೆ. ಸೊ ಇಲ್ಲಿಗೆ ಹೆಂಡ್ ಆಗ್ತದೆ. ಆವಾಗ ಏನು ಮಾಡಿರಿ ಆ ಒಂದು ಗ್ರೂಪನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಈ ಥರ ಕಮ್ಮಿ ಮಾಡ್ಕೊಳ್ರಿ. ಈ ಥರ ಕಟ್ ಮಾಡೋಕೆ ಹೋಗ್ಬೇಡಿ. ಕಟ್ ಮಾಡಿದ್ರೆ ಎಫರ್ಟ್ಗಳು ಹಾಳಾಗುತ್ತೆ. ಈ ಥರ ಟೈಮರ್ನ ಕ್ಲಿಕ್ ಮಾಡಿಕೊಂಡು ಸೊ ಹೆಚ್ಚು ಜಾಸ್ತಿ ಇತ್ತಂದರೆ ಅಲ್ಲಿ ಗಂಟೆ ಅದನ್ನು ಲಿರಿಕ್ಸ್ ಎಲ್ಲಿ ಗಂಟೆ ಇರುತ್ತೆ ಅಲ್ಲಿ ಗಂಟೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿರಿ. ಓಕೆನಾ. ಈ ಥರ ಅದು ಇಲ್ಲಿ ಗಂಟೆ ಇದೆ ಅಲ್ಲಿ ಗಂಟೆ ನಾನು ಅಡ್ಜಸ್ಟ್ ಮಾಡ್ತೀನಿ. ಓಕೆನಾ. ಸೊ ಈಗ ಜಸ್ಟ್ ಆ ಗ್ರೂಪ್ನ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಗ್ರೂಪ್ಗೆ ಹೋಗಿ ಇಂಗ್ಲೀಷಲ್ಲಿರೋದನ್ನು ಸೊ ಏನಿರುತ್ತೆ ಇಂಗ್ಲೀಷಲ್ಲಿರೋದನ್ನು ಇಂಗ್ಲೀಷಲ್ಲಿ ಅದನ್ನು ರಬ್ ಮಾಡಿಕೊಂಡು ನನ್ನ ಗೆಳತಿ. ಓಕೆನಾ. ನನ್ನ ಗೆಳತಿ ಇಂಗ್ಲೀಷಲ್ಲಿ ಬರ್ಕೊಳ್ರಿ. ಕನ್ನಡದಲ್ಲಿ ಏನಿರುತ್ತೆ ಕನ್ನಡದಲ್ಲಿ ಓಕೆನಾ ಆ ಕನ್ನಡದಲ್ಲಿ ಕ್ಲಿಯರ್ ಮಾಡಿಕೊಂಡು ಸೊ ಇಲ್ಲಿ ಏನಿರುತ್ತೆ ಅದನ್ನು ಕಾಪಿ ಮಾಡ್ಕೊಳ್ರಿ. ಜಸ್ಟ್ ಕಾಪಿ ಮಾಡ್ಕೊಳ್ರಿ ಈ ಥರ. ಸೊ ಅಲ್ಲಿ ಹೋಗಿ ಪೇಸ್ಟ್ ಮಾಡಿರಿ. ಓಕೆನಾ. ಪೇಸ್ಟ್ ಮಾಡಿರಿ. ಸೊ ಇದು ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಡನ್ ಕೊಟ್ಕೊಳ್ರಿ. ಸೊ 2 ಸರಿ ಬ್ಯಾಕ್ ಹೋಗಿ ಸೊ ಅಲ್ಲಿ ನಿಮಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ಇಲ್ಲಿ ನೋಡಿ ಈ ಥರ ಅಡ್ಜಸ್ಟ್ ಆಯಿತು. ಸೊ ಇದು ಮಿಡ್ಲಲ್ಲಿ ಬಂದಿಲ್ಲ ಅಂತಂದರೆ ಜಸ್ಟ್ ಅದನ್ನು ಈ ಥರ ಮಿಡ್ಲಲ್ಲಿ ತೊಗೊಂಬಂದ್ಬಿಡಿ. ಸೊ ನೆಕ್ಸ್ಟ್ ಲಿರಿಕ್ಸ್ ಏನು ಸ್ಟಾರ್ಟ್ ಆಗುತ್ತೆ ಜಸ್ಟ್ ಈ ಒಂದು ಗ್ರೂಪ್ನ ಕಾಪಿ ಮಾಡ್ಕೊಳ್ರಿ. ಸೊ ಆಲ್ರೆಡಿ ಕಾಪಿ ಮಾಡ್ಕೊಂಡಿರ್ತೀರ ಪೇಸ್ಟ್ ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಸೊ ಇದನ್ನು ಪೇಸ್ಟ್ ಮಾಡಿರಿ. ಈಗ ನೆಕ್ಸ್ಟ್ ಲಿರಿಕ್ಸ್ ಸೇಮ್ ಪೇಸ್ಟ್ ಮಾಡಿರಿ. ಎಡಿಟ್ ಗ್ರೂಪ್ಗೆ ಕೊಟ್ಕೊಂಡು ಸೊ ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ ಅದನ್ನು ಬರ್ಕೊಂಡು ಓಕೆನಾ ನನ್ನ ಜನುಮದ ಒಡತಿ. ಓಕೆನಾ. ಜನು ಒಡತಿ ಬರ್ಕೊಳ್ರಿ. ನೆಕ್ಸ್ಟ್ ಸೇಮ್ ಅದು ಹೇಳಿದ್ನಲ್ವ ಇಂಗ್ಲೀಷನ್ನ ಕೈಯಿಂದನೇ ಬರ್ಕೊಳ್ರಿ. ಈ ಥರ ಟೈಪ್ ಮಾಡ್ಕೊಳ್ರಿ. ಸೊ ಕನ್ನಡನ ಮಾತ್ರ ನೀವೇನು ಮಾಡ್ತೀರ ಅಂತಂದರೆ ಸೊ ಅಲ್ಲಿ ಏನು ಗೂಗಲಲ್ಲಿರುತ್ತಲ್ವ ಅಲ್ಲಿ ಹೋಗಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆನಾ. ನನ್ನ ಜೀವ ಒಡತಿ. ಸೊ ಇದು ಥರ್ಡ್ ಕಾಪಿ ಮಾಡ್ಕೊಳ್ರಿ. ಇಲ್ಲಿ ಹೋಗಿ ಪೇಸ್ಟ್ ಮಾಡಿರಿ. ಓಕೆನಾ. ಅದೇನಾದರೂ ಕರೆಕ್ಟ್ ಇಲ್ಲ ಅಂತಂದರೆ ಈ ಥರ ನೀವು ಕೈಯಿಂದ ಮೂವ್ ಮಾಡ್ಕೊಳ್ರಿ. ಸೊ ಈಗ 2 ಸರಿ ಬ್ಯಾಕ್ ಹೋಗ್ಬಿಡಿ. ಸೊ ನೋಡಿ ಈಗ ಈ ರೀತಿ ಅದೇನಾದ್ರೂ ಮಿಡ್ಲಲ್ಲಿ ಬಂದಿಲ್ಲ ಅಂತಂದರೆ ಈ ಥರ ಮಿಡ್ಲಲ್ಲಿ ಮಾಡ್ಕೊಳ್ರಿ. ಸೊ ಓಕೆನಾ. ಇಷ್ಟೇ ಗಾಯ್ಸ್. ನೀಟಾಗಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಎಡಿಟ್ನ ಮಾಡ್ಕೊಳ್ಳಿ.
ಸೊ ಇಲ್ಲಿ ನೀವು ನಿಮ್ಗೆ ಫೋಟೋಸ್ ಇಲ್ಲ ಅಂತಂದರೆ ಕೂಡ ಬೇರೆ ಒಂದು ವೀಡಿಯೋನು ಕೂಡ ಹಾಕ್ಬೋದು. ನಾನು ವೀಡಿಯೋ ಹಾಕಿ ತೋರಿಸ್ತೀನಿ ನೋಡಿ. ಸೊ ನಿಮ್ಗೆ ಯಾವುದಾದ್ರೂ ಒಂದು ಪಿಂಟ್ರೆಸ್ಟ್ ಆ್ಯಪಲ್ಲಿ ವೀಡಿಯೋ ಇರುತ್ತಲ್ವ, ಸೊ ಅದೇ ರೀತಿ ಒಂದು ವೀಡಿಯೋನು ಕೂಡ ನೀವು ಹಾಕ್ಕೋಬೋದು. ಸೊ ನನ್ನ ಹತ್ರ ಯಾವುದು ವೀಡಿಯೋ ಕ್ಲಿಪ್ ಇಲ್ಲ, ಅರ್ಜೆಂಟಿಗೆ ಸಿಗ್ತಾ ಇಲ್ಲ, ಓಕೆನಾ. ಸೊ ಐ ಥಿಂಕ್ ನೋಡ್ತೀನಿ ಗೈಸ್. ಈ ಒಂದು ವೀಡಿಯೋ ಕ್ಲಿಪ್ ನೋಡಿ. ಸೊ ಈ ಒಂದು ವೀಡಿಯೋ ಕ್ಲಿಪ್ನ ನಾನು ಕೆಳಗಡೆ ತೊಗೊಂಬರ್ತೀನಿ. ಸೊ ಇಲ್ಲಿ ತೊಗೊಂಬಂದು ಈ ಒಂದು ಆಡಿಯೋನ ಮ್ಯೂಟ್ ಮಾಡ್ತೀನಿ. ಸೊ ಈಗ ನೀವು ವೀಡಿಯೋ ಕ್ಲಿಪ್ಪನ್ನು ಕೂಡ ಈ ರೀತಿ ಹಾಕ್ಕೋಬೋದು, ಓಕೆನಾ. ಸೊ ಈ ಥರ ನೀವು ಹಾಕ್ಕೊಂಡು ನೀಟಾಗಿ ಕನ್ನಡ ಮತ್ತು ಲಿರಿಕ್ ಎರಡೂ ಕೂಡ ಎಡಿಟ್ನ ಮಾಡ್ಕೋಬೋದು. ಸೊ ವಿಡಿಯೋ ತುಂಬ ಲೆಂತ್ ಆಗಿರುತ್ತೆ, ನೋಡ್ರಿ ಒಂದ್ಸರಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಎಲ್ಲ ಈ ಥರ ಇಮೇಜಸ್ಗಳು ಹಾಕಿದ್ಮೇಲೆ ಅಥವಾ ವೀಡಿಯೋನ ಹಾಕಿದ್ಮೇಲೆ ನೀಟಾಗಿ ನಾನು ಹೇಳ್ಕೊಟ್ಟೋ ರೀತಿ ಆ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ನೋಡಿಕೊಂಡು, ಸೊ ಆಮೇಲೆ ಎಕ್ಸ್ಪೋರ್ಟ್ ಕೊಟ್ಟು, ಸೊ ಈ ಒಂದು ಸೆಟ್ಟಿಂಗ್ ನಾನು ಏನು ಇಟ್ಕೊಂಡಿದ್ದೀನಿ ಈ ಒಂದು ಸೆಟ್ಟಿಂಗ್ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಈ ವಿಡಿಯೋ ಕ್ವಾಲಿಟಿ ಕೂಡ ಬ್ಲರ್ ಆಗಲ್ಲ ಮತ್ತು ಏನು ಕೂಡ ಪ್ರಾಬ್ಲಮ್ ಆಗಲ್ಲ, ಓಕೆ. ಸೊ ಇಷ್ಟು ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಡು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್.